ಈಗ ಟ್ಯಾಕ್ಸ್ ಹಾಕ್ತಾರೆ ಯಾರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದವರು ಹೆಂಗಸ್ರಿಗೆ ಫ್ರೀ ಕೊಟ್ಬಿಟ್ಟಾರೆ. ಫ್ರೀ ಕೊಟ್ಕೊಂಡು ದೇಶನೇ ಹಾಳು ಮಾಡ್ತಾರೆ. ದೇಶ ಹಾಳಾಗೋದಿಲ್ಲ, ರಾಜ್ಯ ಹಾಳು ಮಾಡ್ತಾರೆ. ಬಡವರೆಲ್ಲರನ್ನೂ ಮೂಲಗುಂಪು ಮಾಡಿಬಿಟ್ಟು ಶ್ರೀಮಂತರು ಈಗ ಬೇಕೆಂದ್ರೆ ನಾನು ಹೆಂಗಸ್ರಿಗೆ ಕೊಡ್ತೀನಿ, ನಾನು ಹೆಂಗಸ್ರಿಗೆ ಕೊಡ್ತೀನಿ ಅವ್ರು ಹೇಳ್ತಾರೆ. ಯಾರು ಕೇಳಿದರೆ ಹೆಂಗಸ್ರಿಗೆ ಕೊಡಬಾರ್ದಾ, ಅಕ್ಕಿ ಕೊಡಬಾರ್ದಾ, ನಾನು ಇದ್ದಿದ್ದಾಗ ಅಕ್ಕಿನೇ ಇತ್ತಲ್ಲ, ಮುದ್ದೆ ತಿಂತಾಯಿದ್ರು, ಅದರಿಂದ ಕೊಡತ್ತಪ್ಪ ಅಂತ ಯಾರೋ ಸ್ವಾಮೀಜಿ ಮಾತಾಡಿದ್ದಕ್ಕೆ ಹೇಳ್ಯಾರೆ. ಅದು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಏನು ನಿಯಮ ಐತೆ ಅದು ಕೊಡಬೇಕು. ಏಕೆಂದರೆ ನಾವು ಕೇಳ್ತಿರೋದು ಅವ್ರಿಗೆ ಅಕ್ಕಿ ಕೊಡಿ ಅಂತ ಕೇಳಿಲ್ಲ, ಅಕ್ಕಿ ಕೊಡಲಿ ಬೇಕಾರೆ. ಏಕೆಂದರೆ ಓದೋರಿಗೆ ವಿದ್ಯೆ ಕೊಡಲಿ, ಅವ್ರಿಗೆ ನಾವು ಕೊಡೋದು ಬೇಡ ಅಂತಿಲ್ಲ. ಒಂದು ಆಸ್ಪತ್ರೆ ಇದೈತೆ, ಎಷ್ಟೋ ಜನ ಆಸ್ಪತ್ರೆಗೆ ಬಿಲ್ ಕಟ್ಟೋಕ್ಕಾಗೋದಿಲ್ಲ. ಎಷ್ಟೋ ಜನ ಪಾಪ ಕಿಡ್ನಿ ಮಾರ್ಕೊಂಡವ್ರೆ, ಒಂದು ಮನೆ ಮಾರ್ಕೊಂಡವ್ರೆ, ಜಮೀನು ಮಾರ್ಕೊಂಡವ್ರೆ, ಎಲ್ಲ ಮಾಡ್ಕೊಂಡಾರೆ. ಏಕೆಂದರೆ ಅವ್ರು ವಿದ್ಯಾವಂತರು 2 ಸಲ ಇದಾಗ್ಯಾರೆ ಅಂತ ಅಂದಾಗ ಮುಖ್ಯಮಂತ್ರಿ ಆದಾಗ ಅವ್ರಿಗೆ ವಿವೇಕ ಇರಬೇಕು. ನಾವು ವಿದ್ಯೆ ಕೊಡಿ, ಒಂದಿದು ಆಸ್ಪತ್ರೆ ಇದು ಕೊಡಿ, ಇನ್ನೇನು ಬೇಡ ಅವ್ರಿಗೆ. ಎಲ್ಲ ಅವರವರೇ ಸಂಪಾದನೆ ಮಾಡ್ಕೊತಾರೆ. ರೈತರಿಗೆ ಒಳ್ಳೆ ಇದು ಕೊಟ್ಟರೆ, ಬೆಲೆ ಕೊಟ್ಟರೆ ಅದೇ ಅವರೇ ಸಂಪಾದನೆ ಮಾಡ್ಕೊತಾರೆ. GST ಹಾಕೋದು ಅಂದರೆ ಬಡವ್ರನ್ನ ಅವ್ರ ಜೀವಕ್ಕೆ ರಕ್ತ ಇರ್ತಾರೆ. ಅವರು ಬಡವ್ರನ್ನ ರಕ್ತ ಇರ್ಬಿಟ್ಟು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಳೋದು, ಕೋಟೆ ಮೇಲೆ ಕೋಟೆ ಕಟ್ಕೊಳ್ಳೋದು, ಅವ್ರವ್ರ ತಿತ್ತಾಡ್ಕೊಳ್ಳೋದು, ಹೊಡೆದಾಡೋದು, ರಾಜ್ಯ ಹಾಳು ಮಾಡಿ ಬಿಡ್ತಾರೆ. ಇಲ್ಲ ಅಂದರೆ ಆಗಲ್ಲ ಅಂದರೆ ಬಿಟ್ಬಿಟ್ಟು ಬೇರೆಯವ್ರಿಗಾರ ಅವಕಾಶ ಮಾಡಿಕೊಡ್ಬೇಕಲ್ವ. ಸ್ಕೀಮು ಅಂತ ಹೇಳೋಕ್ಕೆ ಯಾಕೆಂದ್ರೆ ಬಡವ್ರನ್ನ ರಕ್ತ ಇರೋದು ಬಿಡಬೇಕು. ಒಂದು ರೋಡ್ ರೆಡಿ ಆಗಿಲ್ಲ, ಒಂದು ಎಲ್ಲ ಹಳ್ಳಿಲಾಗಲಿ ಸಿಟಿಗಳಲ್ಲಾಗಲಿ ಇಷ್ಟು ಉದ್ದ ಗುಂಡಿ ಬಿದ್ದೇವೆ. ಗುಂಡಿ ಮುಚ್ಚಕ್ಕಾಗಿಲ್ಲ 2.5 ವರ್ಷದಿಂದ. ಬಡವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಮನೆ ಮಾರ್ಕೋಬೇಕಾಯ್ತದ ಅವರಿಂದ. ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಸರ್. ಬೀದಿಗೆ ಓಡಾಡನೇ ಬೇಕಾಯ್ತದೆ ಸರ್. ಇಲ್ಲ ಇದ್ರಲ್ಲಿ ಮಾಡ್ಯಾರಲ್ಲ ಸರ್, ಬಾಂಗ್ಲಾದೇಶ ಅದರಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕೋದು, ಇಲ್ಲಾಂದ್ರೆ ರಾಜಭವನ ಮುತ್ತಿಗೆ ಹಾಕೋದು, ಅದು ಮಾಡಲೇಬೇಕಾಯ್ತು.